ನಿನ್ನ ಯಾರೋ ಇಲ್ಲಿ ಕರ್ಕೊಂಡು ಬಂದಿದ್ದು? ಒಬ್ರು ಆಂಟಿ. ಆಂಟಿನಾ? ಎಲ್ಲಿ ಒಳಗಡೆ ಬರಲೇ ಇಲ್ಲ? ಅಲ್ಲಿದ್ದಾರೆ ನೋಡಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಒಳಗೆ ಬನ್ನಿ. ಕೂತ್ಕೊಳ್ಳಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು. ನೀವು ಎಂಥ ಉಪಕಾರ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮಿಂದ ನಮ್ಮ ಇಡೀ ಫ್ಯಾಮಿಲಿ ಹೊಡಿತು. ಇವ್ ನಿಮಗೆಲ್ಲಿ ಸಿಕ್ದ? ನೀವಿರೋದೆಲ್ಲಿ? ಮೇರಿ ಅಂತ ಮಡಿಕೇರಿ ಹತ್ರ ಶುಂಠಿ ಕೊಪ್ಪದಲ್ಲಿರೋ ಬೋರ್ಡಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದು, ಇವ್ನಲ್ಲಿಗೆ ಹೇಗೆ ಬಂದ? ಇವನಲ್ಲಿಗೆ ಹೇಗೆ ಬಂದೋ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತಿದ್ದ ಜಾಗದ ಹತ್ರ ಇದ್ದ. ಯಾಕೋ ಅನುಮಾನ ಬಂತು. ಕೇಳಿದೆ, ಅಡ್ರೆಸ್ ಹೇಳ್ದ, ಕರ್ಕೊಂಡು ಬಂದೆ. ಬಿಡೋ ನನ್ನ ಕೈ. ಶಶಾಂಕ್ ಬಿಡು, ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ಯಾ? ನನ್ನ ಆ ದಿನ ಮಾತಾಡ್ಸ್ಬೇಕು, ಬಿಡು. ಸುಮ್ಮನೆ ನಿಂತ್ಕೊಳ್ಳಮ್ಮ. ಆ ದಿನ ಆಮೇಲೆ ಮಾತಾಡ್ಸಿದ್ರಾಯ್ತು. ಇದೆಲ್ಲ ನಿಂದೇನ ನಾಟಕ? ಯಾಕಮ್ಮ, ಏನ್ ಮಾಡಿದೀನಿ ನಾನು ನಿನ್ಗೆ? ಯಾಕೆ ಹೀಗೆ ನನ್ ಗೋಳೆ ಕೊತ್ತಾ ಇದೆಯಾ ನೀನು? ನಾನೇನೋ ಮಾಡಿದೆ, ಆದಿ ಬಂದಿದ್ದಾನೆ ಅಂತ ಖುಷಿ ಪಡ್ತಾ ಇದ್ದೀನಿ. ಪಾಪ ಆ ಮಗು ಇಷ್ಟು ದಿನ ಎಲ್ಲಿತ್ತೋ, ಏನ್ ಮಾಡಿದ್ದೋ ಎಲ್ಲ ಕೇಳೋಣ ಅಂದ್ರೆ ನೀನೇ ಹೇಳ್ಕೊಂಡ್ಬಂದು ಏನೇನೋ ಮಾತಾಡ್ತಾ ಇದ್ಯಾ. ನಾನು ಅವನ್ನ ಮಾತಾಡ್ಸ್ಬೇಕು. ನಿಂತ್ಕೋ, ಇದೆಲ್ಲ ನಿಂದೆ ನಾಟಕ ಅಂತ ನಂಗೆ ಗೊತ್ತಾಗಿದೆ. ನೀನೇ ಆದಿತ್ಯನ ಕಿಡ್ನಾಪ್ ಮಾಡಿಸಿ ಈಗ ಅವಳ ಮೂಲಕ ಇಲ್ಲಿ ಕರ್ಸಿದ್ಯಾ? ಕೆಂಗೆ ಬಾರಿಸ್ತಾ ಇದ್ದ ಹೇಗಿರ್ಬೇಕು ಗೊತ್ತಾ? ನನ್ಗೆ ತಲೆ ಕೆಟ್ಟಿದ್ಯೇನೋ? ನನ್ನ ಮೊಮ್ಮಗುನ ನಾನೇ ಕಿಡ್ನಾಪ್ ಮಾಡಿಸ್ತೀನ, ಅದು ಆಸ್ಪತ್ರೆಯಲ್ಲಿ ಆರ್ತಿ ಇರುವಾಗ. 2 ದಿನ ಆ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ಲು. ಅಂತ ಸಮಯದಲ್ಲೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕೆ ನಾನೇ ನೀನು ಅನ್ಕೊಂಡ್ಯಾ? ಇಂಥ ಕೆಟ್ಟ ಐಡಿಯಾಸ್ ಬರೋದು ನಿನಗೆ, ನನಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನೀನು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ರು ನಾ ಬಾಯಿ ಮುಚ್ಕೊಂಡಿರ್ಬೇಕಾ? ನನಗೆ ಗೊತ್ತಾಗಿದೆ, ಇದೆಲ್ಲ ನಿಂದೆ ಐಡಿಯಾ, ಎಲ್ಲ ಪ್ರೀ ಪ್ಲಾನ್ಡು. ನಾನು ಯಾಕೋ ಪ್ಲಾನ್ ಮಾಡ್ಲಿ? ಮಗುನ ನಾನೇ ಕಿಡ್ನಾಪ್ ಮಾಡಿದ್ರೆ ನನ್ನ ಮನೆಗೆ ಕರ್ಕೊಂಡು ಬರ್ತಿದ್ದೆ, ಅವ್ರ ಮನೆಗೆ ಯಾಕೋ ಕರೆಸ್ತಿದ್ದೆ. ನನ್ಗೆ ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ ನೀನು? ನಿನಗ್ ತಲೆ ಕೆಟ್ಟಿಲ್ಲಮ್ಮ, ಅದಕ್ಕೆ ನನಗ್ ತಲೆ ಕೆಡಿಸ್ತಾ ಇದೆಯಾ? ನನಗ್ ಗೊತ್ತು, ನೀನು ಇದೆಲ್ಲ ಮಾಡಿದ್ದು ಅವಳಿಗೋಸ್ಕರನೇ. ಯಾರಿಗೋಸ್ಕರ? ಇನ್ಯಾರಿಗೋಸ್ಕರ? ಅವಳಿಗೋಸ್ಕರನೇ. ಅವಳಿಗೋಸ್ಕರ ಅಂತ ಹೇಳ್ತಾನೆ ಇದೆಯಾ? ಅದ್ ಯಾರಿಗೋಸ್ಕರ ಅಂತ ಅರ್ಥ ಆಗೋ ರೀತಿ ಹೇಳು. ನಾನೇನ್ ಹೇಳ್ತಾ ಇದ್ದೀನಿ ನಿನಗೆ ಅರ್ಥ ಆಗ್ತಾ ಇಲ್ವಾ? ನಿನಗೆಲ್ಲ ಅರ್ಥ ಆಗ್ತಾ ಇದೆ. ಅದೇನೋ ಸರಿ ಅದೇ. ನೀನು ಅವ್ರ ಸ್ಕೂಲ್ ಹತ್ರ ಹೇಗೋದೆ? ಆ ಜಾಗ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಇಲ್ಲಮ್ಮ, ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಈ ಸ್ಕೂಲ್ ನೋಡಿದೆ, ಎಲ್ಲರೂ ಆಟಾಡ್ತಾ ಇದ್ರು, ಅದನ್ನೇ ನೋಡ್ಕೊಂಡಿದ್ದೆ. ಆಮೇಲೆ ಇವ್ರು ಸಿಕ್ಕಿದ್ರು. ನಾನು ಫಸ್ಟ್ ಟೈಮ್ ನೋಡಿದಾಗ ಮಕ್ಕಳು ಆಟ ಆಡ್ತಾ ಇರೋದನ್ನ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡ್ತಾ ನೋಡ್ತಾ ಇವನ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಮನಸ್ಸಲ್ಲಿ ಏನೋ ಗೊಂದಲ ಇದೆ ಅಂತ ಅನ್ನಿಸ್ತು. ವಿಚಾರಿಸಿ ನೋಡಿದಾಗ ಗೊತ್ತಾಯ್ತು ಮನೆಯಿಂದ ದೂರ ಆಗಿದ್ದಾನೆ ಅಂತ. ಕರ್ಕೊಂಡು ಬಂದೆ. ನೋ ಶಶಾಂಕ್, ನೀನ್ ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳು. ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ಯಾ? ನೇರವಾಗಿ ಹೇಳ್ತೀನಿ ಕೇಳು. ಅವಳೇ
ಆಂಟಿಯವರೇ, ಆದಿಗೆ ನಿಮ್ಮ ನಂಬರ್ ಮಾತ್ರ ಗೊತ್ತಿತ್ತು. ಆ ನಂಬರ್ಗೆ ನಾನು ಸಾಕಷ್ಟು ಸರಿ ಟ್ರೈ ಮಾಡಿದೆ, ಬಟ್ ನೀವು ರೆಸ್ಪಾಂಡ್ ಮಾಡಲಿಲ್ಲ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಸ್ಕೂಲಿಗೆ ಲೀವ್ ಹಾಕಿ ನಾನೇ ಕರ್ಕೊಂಡು ಬಂದೆ. ಸೊ ಫೈನಲಿ ಎಲ್ಲರೂ ಒಂದಾದ್ರಿ. ಆ ದಿನ ಅವನ ಗೂಡಿಗೆ ಸೇರಿಸಿದ ಸಮಾಧಾನ ಆಯಿತು. ಇವನಿಂದ ನನಗೆ ನನ್ನ ಮನೆ ಅಂತ ಹೇಳ್ಕೊಳಕ್ಕೆ ಒಂದು ಮನೆ ಸಿಕ್ತು. ಮೇರಿಯರೇ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ನನಗೊಂದು ಹೊಸ ಜನ್ಮ ಸಿಕ್ಕಿದೆ. ಆದಿತ್ಯ ಸಿಗದೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಬದುಕ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಯ್ಯೋ ಆರತಿ ಅವರೇ, ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನನ್ನು ದೂರ ಮಾಡಬೇಡಿ. ನಾನೇ ಅಲ್ಲ, ಮಾನವೀಯತೆ ಇರೋರು ಯಾರೇ ಆಗಿದ್ರೂ ಈ ಕೆಲಸ ಮಾಡಿರೋರು. ಇಂಥ ಸಂತೋಷದ ಸಂದರ್ಭದಲ್ಲಿ ಕಣ್ಣೀರು ಹಾಕಬೇಡಿ. ತುಂಬ ದಿನ ಆದಮೇಲೆ ಮಗ ಸಿಕ್ಕಿದ್ದಾನೆ, ಅವನ ಜೊತೆ ಸಂತೋಷದಿಂದ ಇರಿ. ಆದಿತ್ಯ, ನಮ್ಮ ಮನೆಗೊಬ್ಬರು ಗೆಸ್ಟ್ ಬಂದಿದ್ದಾರೆ. ಬಾ ತೋರಿಸ್ತೀನಿ. ಗೆಸ್ಟಾ? ಯಾರದು? ಅದನ್ನ ಈಗಲೇ ಹೇಳಲ್ಲ, ಬಾ ನಿನಗೆ ತೋರಿಸ್ತೀನಿ. ಅವಳೆ ಮೇರಿ. ಯಾರೋ ಅವಳು ಮೇರಿ, ಎಲ್ಲಿದ್ದಾಳೆ? ಅವಳ ನಾನು ಯಾಕೋ ಕರೆಸ್ಲಿ? ನಾನು ಯಾಕೆ ನಾಟಕ ಆಡ್ಲಿ ಹೇಳು? ಸುಳ್ಳು ಹೇಳ್ಬೇಡ ನೀನು. ನನಗೆ ಗೊತ್ತು ನಿನಗೆಲ್ಲ ಗೊತ್ತಿದೆ ಅಂತ. ನಾಟಕ, ಬರೀ ನಾಟಕ. ಅಲ್ಲ, ನನಗೆ ಯಾರೋ ಹೇಳ್ತಾರೆ. ಅವಳೇನಾದ್ರೂ ನಿನ್ನ ಫ್ರೆಂಡಾ? ಅವಳ ಕರ್ಸಿದ್ರೆ ಏನಾದ್ರು ಪ್ರಾಬ್ಲಮ್ ಏನೋ? ಆದಿತ್ಯನಲ್ಲಿ ಕರ್ಕೊಂಬಂದಿದ್ದಾಳಲ್ಲ ಅವಳೆ ಮೇರಿ. ಅವಳನ್ನ ಕರ್ಸಕ್ಕೆ ತಾನೆ ಈ ಕಿಡ್ನಾಪ್ ನಾಟಕ ಮಾಡಿದ್ ನೀನು. ಕಿಡ್ನಾಪ್ ಅಂದ್ರೆ ಹಾಕಿ ಬಾಸ್ತಿ ನೋಡು. ಅಲ್ಲ, ಅವಳು ನಿಂಗೆ ಚೆನ್ನಾಗಿ ಗೊತ್ತೇನೋ? ನೀನು ಅವಳನ್ನ ಮಾತಾಡ್ಸಿಲ್ಲ. ಏನಿದೆ ಮಾತಾಡ್ಸಕ್ಕೆ? ನಾನು ಯಾಕೆ ಮಾತಾಡ್ಸ್ಲಿ ಅವಳ? ಏನೂ ಇಲ್ಲ ಅಂತಾನೆ ಬಿಟ್ಟು ಇಷ್ಟು ದೂರ ಬಂದಿರೋದು. ನೋಡು, ಈ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ಅರ್ಥ ಮಾಡ್ಕೊಳ್ಳೋಕೆ ನಾನು ನಿನ್ನಷ್ಟು ಜಾಣೆ ಅಲ್ಲ. ಅದೇನು ವಿಷಯ ಇದೆಯೋ ಅದನ್ನ ನೇರವಾಗಿ ಹೇಳು. ಈ ಮೇರಿ ಯಾರು? ಯಾರು ಅಂದ್ರೆ ನನ್ನ ಹೆಂಡತಿ ಆಗಿದ್ದವಳು. ಅಯ್ಯೋ 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 ಅಯ್ಯೋ, ಆ ದಿನ ಕರ್ಕೊಂಡು ಬಂದಿದ್ದಾಳಲ್ಲ ಅವಳು ನಿನ್ನ ಹೆಂಡತಿನಾ? ಹೆಂಡತಿನಾ? ಅಲ್ಲ, ಹೆಂಡತಿ ಆಗಿದ್ದವಳು. ಅವಳನ್ನ ಬಿಟ್ಟು ಸುಮಾರು ದಿವಸ ಆಯ್ತು ನಾನು. ಸಾಕು, ಸುಮ್ಮನೆ ಇರೋ. ನಿನಗೆ ಕಟ್ಕೊಂಡವಳನ್ನ ಬಿಟ್ಟು ಬಿಟ್ಟು ಹೋಗೋದೇ ಹಣೆ ಬರ ಆಗ್ಬಿಟ್ಟಿದೆ. ಅಲ್ಲ ಕಣೋ, ಎಷ್ಟು ಮುದ್ದಾಗಿದ್ದಾಳೆ ಆ ಹುಡುಗಿ. ನೀನು ಮೊದಲೇ ಹೇಳೋದಲ್ವಾ ನಾನು ಅವಳನ್ನ ಮಾತಾಡ್ತಿದ್ದೆ. ಪಾಪ ಆ ಹುಡುಗಿ ಏನು ಅನ್ಕೊಂಡ್ಲೋ ಏನೋ, ನಮ್ಮ ಅತ್ತೆ ಆದವಳು ನನ್ನ ಮಾತೇ ಆಡ್ಸಿಲ್ಲ ಅಂತ. ಅವಳು ಏನಾದರೂ ಅನ್ಕೊಳ್ಳಿ, ನೀನು ಅವಳ ಮಾತಾಡ್ಸಕ್ಕೆಲ್ಲ ಹೋಗ್ಬೇಡ. ಇನ್ನೊಂದು ಕ್ಷಣ ನಾವ್ ಇರ್ಬಾರ್ದು. ಮೊದಲು ನಡಿ ಇಲ್ಲಿಂದ ಹೋಗೋಣ. ಇದೊಳ್ಳೆ ಚೆನ್ನಾಗಿದೆ. ಕಳೆದೋಗಿರೋ ಮೊಮ್ಮಗ ಸಿಕ್ಕಿದಾನೆ, ಅವನ ಜೊತೆ ಮಾತಾಡಿಲ್ಲ. ನೋಡದೆ ಇರೋ ಸೊಸೆನ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಇದೆಲ್ಲ ಸಂಭ್ರಮ ಬಿಟ್ಬಿಟ್ಟು ನಿನ್ನ ಜೊತೆ ಬಂದ್ಬಿಡ್ತೇನೆ ನಾನು ಅವಳನ್ನ ಮಾತಾಡ್ಸೇ ಬರೋದು. ಎಷ್ಟೇ ಆದ್ರೂ ನಾನು ಅವಳ ಅತ್ತೆ ಅಲ್ವೇನೋ? ಹುಚ್ಚುಚ್ಚಾಗಿ ಆಡ್ಬೇಡಮ್ಮ. ನಾನೇ ಅವಳನ್ನ ಬಿಟ್ಟಾಯ್ತು, ನೀ ಯಾವ ಸೀಮೆ ಅತ್ತೆ ಆಗ್ತೀಯ ಅವಳಿಗೆ? ನೋಡೋ, ನಿನಗೆ ಸಂಬಂಧ ಕಟ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಭಾಳ ಸುಲಭ. ಆದರೆ ನನಗೆ ಹಾಗಲ್ವಲ್ಲ. ನಿನ್ನ ಹೆಂಡತಿ ಅಂದಮೇಲೆ ನನ್ನ ಸೊಸೆ. ನಾನು ಅವಳ ಜೊತೆ ಮಾತಾಡ್ಸ್ಕೊಂಡೇ ಬರ್ತೀನಿ. ಎಷ್ಟು ಮುದ್ದಾಗಿದ್ದಾಳೆ ಆ ಹುಡುಗಿ. ಅವಳ ಫೋನ್ ನಂಬರ್ ಇದ್ರೆ ಕೊಡೋ, ಮಾತಾಡಿಸ್ತೀನಿ. ನನ್ನ ಹತ್ರ ಇಲ್ಲ. ಹೋಗಲ್ಲು. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಡೆ ಅಂದ ಹಾಗೆ ಆ ಹುಡುಗಿ ಇಲ್ಲೇ ಇದ್ದಾಳೆ. ನಾನು ಅವಳ ಹತ್ರ ಹೋಗಿ ಮಾತಾಡಿಸಿ ಫೋನ್ ನಂಬರ್ ಇಸ್ಕೊಂಡು ಮಾತಾಡ್ತೀನಿ. ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಹಠ ಮಾಡ್ತಾ ಇದೆಯಲ್ಲ. ಅವಳನ್ನ ಸರಿಯಾಗಿ ಮಾತಾಡಿಸಲ್ಲ. ನೋಡಪ್ಪ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ಮನೆ ಅವರೇ ಕಚ್ಚಾಡ್ತಾ ಇದ್ರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನಾನು ಏನೇ ಆಗಲಿ ನನ್ನ ಸೊಸೆ ಹತ್ರ ಮಾತಾಡ್ಸ್ತೀನಿ. ಅಮ್ಮ, ಅವಳು ನೀನು ಸರಿಯಾಗಿ ಮಾತಾಡ್ಸಲ್ಲ ಅಂತ ಹೇಳ್ತಾ ಇಲ್ವಾ? ನಿನಗೆ ಅವಮಾನ ಮಾಡ್ತಾಳಮ್ಮ. ಮಾತಾಡಿಸ್ಬೇಡ ಅವಳನ್ನ. ಅದು ಏನು ಬೇಕಾದ್ರೂ ಆಗಲಿ ಕಣೋ,
ನಾನು ಮಾತ್ರ ನನ್ನ ಸೊಸೆನ ಮಾತಾಡ್ಸೋದೆ. ಅಮ್ಮ ನಿಂತ್ಕೋ ನಿಂತ್ಕೋ. ಅದೇ ನಿನಗೆ ಯಾರನ್ನ ಒಬ್ರನ್ನ ತೋರಿಸ್ತೀನಿ. ಆಯ್ತಾ? ಇಲ್ಲೋಡಿಲ್ಲಿ. ಏ ಅಮ್ಮ ಪಾಪು ಮ್ಯಾಜಿಕ್ ತೋರಿಸ್ತಾನೆ ನೋಡ ಹೆಂಗ್ ತಿರ್ತದೆ. ಏ ಅಮ್ಮ ಪಾಪು ಅಳ್ತದೆ. ಏ ಅಮ್ಮ ಎಷ್ಟು ಪುಟ ಪುಟಾಣಿ ಕೈ. ಏ ಅಮ್ಮ ಪಾಪು ಕೈ ಇಟ್ಕೊಂತು. ಅದೇ ಅವನು ನಿನ್ನ ಕೈ ಹಿಡ್ಕೊಂಡಿಲ್ಲ, ನಿನಗೆ ಶೇಖಂಡ್ ಕೊಡ್ತಾ ಇದ್ದಾನೆ. ಅವನು ನಿನ್ನ ತಮ್ಮ ಅಲ್ವಾ, ಅದಕ್ಕೆ ನೀನು ಆದಿ ನಂಬರ್ 1, ಇವನು ಆದಿ ನಂಬರ್ 2. ಏ ಹಂಗೆ ಹೆಸರು ಇಟ್ಬಿಡೋಣ. ನಾನು ಆದಿ ನಂಬರ್ 1, ಏನೋ ಆದಿ ನಂಬರ್ 2. ಏ ಆದಿ ನಂಬರ್ 2 ನಿನ್ನ ಅಣ್ಣ ಬಂದಿದ್ದಾನೆ ನೋಡಿಲಿ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ನಗ್ತಾನೆ. ಹೌದು ಅದೇ, ನೀನು ಹಾಸ್ಪಿಟಲ್ಗೆ ನಿನ್ನ ತಮ್ಮನ ನೋಡೋಕೆ ಬರ್ತಿದ್ದಕ್ಕೆ ಎಷ್ಟೊಂದು ಬೇಜಾರಾಯಿತು ಗೊತ್ತಾ. ನಾನು ಇಷ್ಟೊಂದು ಅತ್ತೆ ಗೊತ್ತಾ. ಇನ್ಯಾವತ್ತೂ ನೀನು ನಮ್ಮಿಬ್ಬರನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು. ನೀನಿಲ್ಲದೆ ಒಂದು ಕ್ಷಣನೂ ಇರೋದಕ್ಕಾಗ್ತಾ ಇರಲಿಲ್ಲ ಕಣೋ ನನ್ನ ಕೈಯಲ್ಲಿ. ಎಲ್ಲೂ ಹೋಗಬೇಡ ಅಮ್ಮ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆದಿತ್ಯ 2 ಜೊತೆನೇ ಇರ್ತೀನಿ. ನಾನು ಕ್ಲಾಸಸ್ಗೂ ಹೋಗ್ತೀನಿ, ಆದಿತ್ಯ 2ನೂ ನೋಡ್ಕೊತೀನಿ. ಸರಿ. ನನ್ನ ಮಾತು ಕೇಳು. ಅವಳಿನ ಸರಿಯಾಗಿ ಮಾತಾಡ್ಸಲ್ಲ ಅಂತ ಹೇಳ್ತಾ ಇಲ್ವಾ? ಸುಮ್ಮನೆ ಯಾಕೆ ಎಲ್ರ ಮುಂದೆ ಅವಮಾನ ಮಾಡ್ತ. ಎಷ್ಟು ಮುದ್ದಾಗಿದೆಯಾ ತಾಯಿ ನೀನು. ನಾನು ಯಾರು ಗೊತ್ತಾ? ಇಲ್ಲಿ ಇರ್ತಿದ್ದಾನಲ್ಲ ಇವ್ರ ಅಮ್ಮ. ನಾನು ನಿನ್ನ ಅತ್ತೆ ಕಡೆ. ನನಗೆ ಈಗ ತಾನೇ ವಿಷಯ ಗೊತ್ತಾಯ್ತು. ನಿನ್ನನ್ನು ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ ಆಂಟಿ, ನನಗೇನು ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಏನೇಮ್ಮ ನೀನು ಯಾರೋ ಬೇರೆಯವ್ರನ್ನ ಕರೆಯೋ ಥರ ಆಂಟಿ ಅಂತ ಕರೀತೀಯ. ನಾನು ನಿಮ್ಮತ್ತೆ. ನನ್ನನ್ನು ಬಾಯಿ ತುಂಬ ಅತ್ತೆ ಅಂತ ಕರಿಬೇಕು, ಆಯ್ತಾ? ಅದು ಅಲ್ಲ, ಮೇರಿ, ಇಷ್ಟು ದಿನ ನೀನು ಯಾರು ಎಲ್ಲಿದ್ದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೇನಾದ್ರೂ ಗೊತ್ತಾಗಿದ್ದಿದ್ರೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಬಂದು ಕರ್ಕೊಂಡು ಬಂದ್ಬಿಡ್ತಾ ಇದ್ದೆ. ಈಗ ತಾನೇ ನನ್ನ ಮಗ ಹೇಳ್ದ ನೀನು ಅವನು ಹೆಂಡತಿ ಅಂತ. ಮೇರಿ, ಇಷ್ಟು ದಿನ ನಡೆದ ಕತೆ ಆಗೋಯ್ತು. ಈಗ ನೀನು ನನಗೆ ಸಿಕ್ಕಿದೆಯಲ್ಲ, ನನಗೆ ತುಂಬ ನೆಮ್ಮದಿ ಅನಿಸ್ತಾ ಇದೆ. ನನಗೆ ನಿನ್ನ ಫೋನ್ ನಂಬರ್ ಕೊಡು. ನಮ್ಮ ಯಜಮಾನ್ರು ಏನಾದರೂ ನನ್ನ ಸೊಸೆ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೆ, ನನಗೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೆ ನಂಬರ್ ಬೇಕಾಗತ್ತಲ್ವಾ? ಫೋನ್ ನಂಬರ್ ಕೊಡ್ತೀಯಾ? ಅಮ್ಮ,
ಮೇರಿ ಅಂತ. ಮಡಿಕೇರಿ ಹತ್ರ ಶುಂಠಿಕೊಪ್ಪದಲ್ಲಿರೋ ಬೋರ್ಡಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಶು ಬಂದ್ಯೇನೋ? ಎಷ್ಟೊತ್ತಿಂದ ಕಾಯ್ತಿದೆ ಗೊತ್ತಾ? ಆದಿಯಲ್ಲಿ ಕಾರಲ್ಲೇ ಬಿಟ್ಟು ಬಂದ್ಯಾ? ಅವನು ಅಲ್ಲೇ ಇದ್ದಾನೆ. ಅಲ್ಲೇ ಇದ್ದಾನ? ನೀನು ಅಲ್ಲೇ ಬಿಟ್ಟು ಬಂದ್ರೆ ಅಲ್ಲೇ ಇಲ್ಲದೆ ಏನ್ ಮಾಡ್ತಾನೆ? ಕೋರ್ಟಿನ ಪ್ರಕಾರ ಅವ್ನು ಇನ್ನೂ ಒಂದಿನ ನಮ್ಮ ಮನೆಯಲ್ಲೇ ಇರಬೇಕು. ಅವ್ನ ಮನಸ್ಸನ್ನ ಬದಲಾಯಿಸ್ಬೇಕಂದ್ರೆ ಅವ್ನು ನಮ್ಮ ಜೊತೆ ಇರ್ಬೇಕು ತಾನೆ. ಇಷ್ಟೆಲ್ಲ ಗೊತ್ತಿದ್ರೆ ಅವ್ನ ಅಲ್ಲೇ ಬಿಟ್ಟು ಬಂದಿದ್ಯಲ್ಲ, ನಿನ್ ಬುದ್ಧಿಗೆ ಏನೇ ಹೇಳಿ? ಮಾತಾಡೋ, ಏನಾಗಿದೆ ನಿನ್ ಬಾಯಿಗೆ? ಓ, ನಿಮ್ಮಮ್ಮ ಹೇಳಿರ್ತಾಳೆ ಅವನ ಅಲ್ಲೇ ಬಿಟ್ಟು ಹೋಗು ಅಂತ. ಯಾಕಂದ್ರೆ ನಿನಗಿಂತ ಹೆಚ್ಚಿನ ಪ್ರೀತಿ ಆರ್ತಿ ಮೇಲೆ ಅವಳಿಗೆ. ಹೋಗ್ಲಿ ಬಿಡು, ಆದಿ ಹುಷಾರಾಗಿದ್ದಾನೇನೋ? ಹುಷಾರಾಗಿದ್ದಾನೆ, ಸ್ವಲ್ಪ ತೆಳ್ಳಗಾಗಿದ್ದಾನೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಅವನು ಅಲ್ಲಿ ಸಿಕ್ಕದಂತೆ? ಯಾರು ಕರ್ಕೊಂಡು ಬಂದವರು? ಏನೋ ಮರೆ ಮಚ್ತಿದ್ಯಾ? ನನ್ನ ಹತ್ರನೇ ಮುಚ್ಚು ಮರೆನಾ? ಏನಾದ್ರೂ ಪ್ರಾಬ್ಲಮ್ ಐತೇನೋ? ಅಲ್ಲಿ ಹೋಗಿ ಜಗಳ ಗಿಗ್ಲ ಆಡ್ದಿ ಹೇಗೆ? ಅಂಥದ್ದೆಲ್ಲ ಏನಾಗಿಲ್ಲ ಅತ್ತೆ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮತ್ತೆ ಯಾರು ಕರ್ಕೊಂಡು ಬಂದವರು ಅಂದ್ರೆ ಏನು ಹೇಳ್ತಾನೆ ಇಲ್ವಲ್ಲೋ? ಮೇರಿ. ಮೇರಿನ? ಯಾವ ಊರಿನವರು? ಇದೇ ಊರ ಅಥವಾ ಬೇರೆ ಊರ? ಆದಿ ಅವ್ರಿಗೆ ಎಲ್ಲಿ ಸಿಕ್ಕದ್ನಂತೋ? ಅದೆಲ್ಲ ನಾನು ಕೇಳಲು ಇಲ್ಲ, ಅವ್ರು ಹೇಳೂ ಇಲ್ಲ. ಆದಿ ನೋಡ್ದೆ, ಮನೆಗೆ ಬಂದೆ ಅಷ್ಟೇ. ಅಯ್ಯ ಶಿವನೇ, ಅದಕ್ಕೆ ನನ್ನ ಮೇಲೆ ರೇಗ್ತೀಯಾ? ಅಲ್ಲ, ಹೆಸರು ಮಾತ್ರ ತಿಳ್ಕೊಂಡು ಬಂದಿದೆಯಲ್ಲ, ಅವ್ರು ಯಾರು ಏನು ಅಂತ ಕೇಳ್ಕೊಂಡು ಬರ್ಬಾರ್ದಾ? ಯಾರು ಏನು ಅಂತ ಯಾರನ್ನೇನು ಕೇಳೋದು? ಅವಳು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರುಗಳಿಗೆ ಗೊತ್ತಿಲ್ಲ ಅಷ್ಟೇ. ಏನೋ ಹಾಗಂದ್ರೆ ಅವ್ರು ಯಾರು ಅಂತ ನಿನ್ಗೆ ಗೊತ್ತಾ? ಆರ್ತಿನ ಬಿಟ್ಟು ಹೋದ್ಮೇಲೆ ಅವಳನ್ನೇ ನಾನು ಮದುವೆ ಆಗಿದ್ದಿದ್ದು. ಏನ? ಮೇರಿ ನಿನ್ ಹೆಂಡ್ತಿನ? ನಿಜ ಹೇಳ್ತಿದ್ದೀನೋ? ನಿಜವಾಗ್ಲು? ಸುಳ್ಳು ಯಾಕೆ ಹೇಳಿ? ಅವಳು ನನ್ನ ಹೆಂಡ್ತಿ. ಆದಿ ಹೇಗೆ ಅವಳಿಗೆ ಸಿಕ್ತಾ? ಅವಳೇ ನಿನ್ನ ಮಗನ ಹೇಗೋ ಕರ್ಕೊಂಡ್ಬಂದು? ಅದೆಲ್ಲ ಯಾವನತ್ತೆ ಕೇಳ್ತಾನೆ? ಯಾವನಿಗೆ ಬೇಕದೆಲ್ಲ? ಮೊದಲೇ ನನ್ನ ತಲೆ ಕೆಟ್ಟು 12 ಆಗಿದೆ, ಅವಾಗಿಂದ ವಟ 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 ಅಂತ ಮಾತಾಡ್ತಾನೆ ಇದೆಯಾ ನೀನು? ಪಟ ಪಟ ವಿಷಯ ಹೇಳಿದ್ರೆ ನಾನು ಯಾಕೋ ಒಟ್ಟು ಕೊಡ್ಲಿ? ಹೌದು, ನೀನು ಅವಳನ್ನ ಹಾಕ್ಬಿಟ್ಟೆ? ಆಹಾರಕ್ಕೆ ಮೇಲೆ ಊತ ಕೂತ್ಕೋತೀನಿ ಈಗ. ನನ್ನ ಟೆನ್ಷನ್ ನನಗೆ. ಆ ಮೇರಿ ನನ್ನಲ್ಲಿ ನೋಡಿದ್ದಾಳೆ. ಈ ನಮ್ಮಮ್ಮ ಬೇರೆ ವಿಷಯ ಗೊತ್ತಾದ ತಕ್ಷಣ ಸೊಸೆ ಸೊಸೆ ಅಂತ ಕುಣಿತಾ ಇದ್ಲು. ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ ಇಲ್ಲಿ. ಇನ್ನು ಏನೇನು ಕಾದಿದ್ಯೋ, ಏನೇನು ಅನುಭವಿಸ್ಬೇಕೋ. ನೋಡಿ, ಹಾಲು ಕೊಡಿರಿ, ಆಮೇಲೆ ನಂತರ ಸ್ಟ್ರಾಂಗ್ ಆಗ್ತೀರ. ಥ್ಯಾಂಕ್ ಯು ಪುಟ್ಟ. ಪುಟ್ಟ, ಅಮ್ಮ ಅಲ್ಲಿ, ನಾನು ಅವ್ರಿಗೆ ಹೇಳ್ಬಿಟ್ಟು ಹೊರಡ್ತೀನಿ, ನಂಗೆ ಲೇಟ್ ಆಗ್ತದೆ. ಅಮ್ಮ ಎಲ್ಲೂ ಹೋಗಿಲ್ಲ, ಆದರೆ ಇವತ್ತು ನೀವು ಎಲ್ಲೂ ಹೋಗೋ ಹಾಗಿಲ್ಲ. ಅಂದರೆ? ಅಂದರೆ ಇವತ್ತು ನೀವು ನಮ್ಮ ಮನೇಲೇ ಉಳಿಬೇಕು. ಅದು ಅಲ್ಲ, ಅದು ಇಲ್ಲ, ಇದು ಇಲ್ಲ ಮೇರಿ ಅವರೇ. ಇವತ್ತು ನೀವು ನಮ್ಮ ಮನೇಲಿ ಉಳಿಬೇಕು ಅಂದರೆ ಉಳಿಬೇಕು ಅಷ್ಟೇ. ಅಲ್ಲ ಅತ್ತೆಯವರೇ. ಹೌದು, ಅಮ್ಮ ಹೇಳ್ತಾರದು ಕರೆಕ್ಟ್. ನೀವೆಲ್ಲರೂ ಹೋದ್ರೆ ನಿಮ್ನ ದಾರದಿಂದ ಕಟ್ಟಾಕ್ಬಿಡ್ತೀನಿ. ಇರಿ, ಎಲ್ರಿಗೂ ಹೇಳ್ತೀನಿ. ಅಯ್ಯೋ ಆದಿ ಪುಟ್ಟ. ಆರ್ತಿಯವ್ರೆ, ನಮ್ಮ ಮನೆ ಕಡೆಯವ್ರೊಬ್ರಿಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಹೋಗಲಿಲ್ಲ ಅಂತಂದರೆ ಅವ್ರು ಏನಾನ ಅಂದ್ಕೊಳ್ತಾರೆ. ಪ್ಲೀಸ್ ಆರ್ತಿಯವ್ರೆ, ಅದು ನಮಗೆ ಬೇಜಾರಾದರೆ ಪರವಾಗಿಲ್ವಾ? ಅಲ್ಲ, ಅದು ಹಾಗಲ್ಲ. ನೋಡಿ ಮೇರಿಯವರೇ, ಇಷ್ಟು ದಿನ ನೀವು ಯಾರೋ ಆಗಿದ್ರೆ
ಈಗ ನೀವು ನಮ್ಮವರು. ನನ್ನಿಂದ ದೂರ ಆದ ನನ್ನ ಆ ದಿನ, ನನ್ನ ಜೀವನನ ನನಗೆ ವಾಪಸ್ ತಂದು ಕೊಟ್ಟಿದ್ದೀರ. ಈಗ ನಿಮ್ಮ ಋಣ ನನ್ನ ಮೇಲಿದೆ. ಅದಕ್ಕೋಸ್ಕರನಾದರೂ ನೀವು ನಮ್ಮ ಆತಿಥ್ಯನ ಸ್ವೀಕರಿಸಲೇಬೇಕು, ಇಲ್ಲೇ ಇರಬೇಕು ಅಷ್ಟೇ. ಆರತಿ ಅವರೇ, ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಮಾತಿನ ಮುಗ್ದಿಲ್ಲ ಮೇರಿಯವರೇ. ನೋಡಿ, ನನ್ನ ಮಗನ ನನ್ನ ಮಡ್ಲಿಗೆ ಹಾಕಿದಿರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಉಳಿರಿ ಅಂತ ಹೇಳ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಆಪ್ತರು ಅಂತ ಅನಿಸ್ತಾ ಇದೆ.